ಪರಮಾತ್ಮನ ಇಡೀ ಜಗತ್ತೇ ನಡೆಸ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏಕೈಕಿ ಪಕ್ಷ ಪರಮಾತ್ಮ. ಆತನು ಭೂಮಿ ಮೇಲೆ ಬಂದು ಇಳಿದು ಹೇಳಿದ್ರು ಜನ ಅಲ್ಲ ಕೇಳಕ್ ತಯಾರಿಲ್ಲ. ಈ ಸಂದರ್ಭ ಆ ಥರ ಇದೆ. ಎಲ್ಲ ಕಾಂಗ್ರೆಸ್ ನಾಯಕರುಗಳು ಏನಿದ್ದಾರೆ ಅವರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಆದ್ರೆ ಇವತ್ತು ಅವರು ಒಂದು ಸಡನ್ ಆಗಿ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯೋ ಚಾನ್ಸಸ್ಸೇ ಇಲ್ಲ, ನಾನು ಖಂಡಿತ ಸ್ಪರ್ಧೆ ನಡೆಸ್ತೀನಿ. ಏನು ಈ ಕಾಂಗ್ರೆಸ್ ಏನು ನಮಗೆ ಅಲ್ಪಸಂಖ್ಯಾತರಿಗೆ ಏನು ನಮಗೆ ಅನ್ಯಾಯ ಮಾಡಿದೆ, ಹಿಂದುಳಿದ ವರ್ಗದವ್ರಿಗೆ ದಲಿತರಿಗೆ ಕೂಡ ಅನ್ಯಾಯ ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ ನಮಗೆ ನ್ಯಾಯ ಒದಗಿಸಿ ಕೊಡ್ಲಿಲ್ಲ. ಇದುವರೆಗೂ ಕೂಡ ನಾವು ದುಡಿದ್ರು ಸುಮಾರು 40 ವರ್ಷಗಳ ಕಾಲ ನಾವು ಕಾಂಗ್ರೆಸ್ಗೆ ದುಡಿದಿದ್ದೀವಿ. ಹಾಗಿದ್ರೂ ಕೂಡ ಅವರು ನಮಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಿದೆ ಮತ್ತು ಕುಟುಂಬ ರಾಜಕಾರಣಕ್ಕೆ ಅವರು ಮಣೆ ಹಾಕಿರೋ ಅಂಥದ್ದು. ಹಾಗಾಗಿ ನಾನು ಕಣದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು. ಜೊತೆಗೆ ಏನು ಅಂದ್ರೆ ಇವತ್ತು ಇಲ್ಲಿ ನಾಯಕರುಗಳು ಕೂಡ ಅವ್ರನ್ನ ಮನವೊಲಿಸಲಿಕ್ಕೆ ಇನ್ನೂ ಪ್ರಯತ್ನಗಳು ನಡೀತಾನೆ ಇದಾವೆ. ನಾಳೆ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಕೊನೆ ದಿನ ಇದೆ. ಈಗಾಗಲೇ 23 ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರೋ ಅಂಥದ್ದು. ಇದು ಒಂದಷ್ಟು ಕಾಂಗ್ರೆಸ್ಸಿಗೆ ಒಂದು ಎಚ್ಚರಿಕೆ ಗಂಟೆ ಕೂಡ ಕೊಟ್ಟಿದ್ದಾರೆ ಈ ಮೂಲಕ. ಮೇಡಮ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳಿರುವಂತ ಆ ಪದಗಳನ್ನ ಹಾಗೆ ನಾನು ಮೆನ್ಷನ್ ಮಾಡಿ ಕೇಳ್ತೀನಿ. ಜಮೀರ್ ಅಲ್ಲ, ಆ ಪರಮಾತ್ಮನೇ ಬಂದು ಹೇಳಿದ್ರು ನಾಮಪತ್ರನ ವಾಪಸ್ ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾಳೆ ಮಧ್ಯಾಹ್ನದೊಳಗಡೆ ಮನವೊಲಿಸೋದಕ್ಕೆ ಪರಮಾತ್ಮ ಇಳಿದ್ ಬರ್ಬೋದಾ ಅಂತ ದಾವಣಗೆರೆ ದಕ್ಷಿಣಕ್ಕೆ? ಖಂಡಿತ. ಅವರು ಏನಂದ್ರೆ ಅವ್ರ ಮಾತಲ್ಲಿ ಸ್ಪಷ್ಟವಾಗಿ ಒಂದು ಹೇಳ್ಬಿಟ್ಟಿದ್ದಾರೆ ಸರ್. ಅವರು ಜಮೀರ್ ಅಂದ್ರೆ ಅವರ ಸಮುದಾಯದ ನಾಯಕರು. ಅವರು ಜಮೀರ್ ಅಹಮದ್ ಅವರು ಕೂಡ ಅಲ್ಪಸಂಖ್ಯಾತರಿಗೆನೆ ನೀವು ಈ ಸಲ ಟಿಕೆಟ್ ಕೊಡಬೇಕು ಅಂತಾನೆ ಅವರು ಕಾಂಗ್ರೆಸ್ ನಾಯಕರುಗಳಿಗೆ ಏನು ಹೈಕಮಾಂಡಿಗೆ ಅವರು ಒತ್ತಾಯಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅಲ್ಪಸಂಖ್ಯಾತರ ಕೊಡ್ಬೇಕಾಗಿರುವಂತ ಟಿಕೆಟ್ ಇವಾಗ ಕೈ ತಪ್ಪಿದೆ. ಇವಾಗ ಅದಕ್ಕೂ ಕೂಡ ಒಂದಷ್ಟು ಅಸಮಾಧಾನಗಳು ವ್ಯಕ್ತಪಡಿಸಿದ್ರು. ಜಮೀರ್ ಅಹಮದ್ ಕೂಡ ಆ ಬಗ್ಗೆ ಸ್ವಲ್ಪ ಮುನಿಸ್ಕೊಂಡಿದ್ರು ಅನ್ನೋದು ಕೂಡ ಕೇಳ್ಬಂದಿತ್ತು. ಆದ್ರೆ ಈಗ ಜಮೀರ್ ಅಹಮದ್ ಕೂಡ ಬೆಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲ, ನಾವು ಈಗೇನು ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದಾರೋ ನಾವು ಅವ್ರ ಪರ ಕೆಲಸ ಮಾಡ್ತೀವಿ ಅಂತಾನೆ ಜಮೀರ್ ಕೂಡ ಅವರು ಹೇಳಿದ್ದಾರೆ. ಆದ್ರೆ ಅಲ್ಲಿ ಹೇಳಿಕೆ ಕೊಟ್ಟಿರೋ ತರ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋ ಸಮಯದಲ್ಲಿ ಜಮೀರ್ ಅಹಮದ್ ಗೈರು ಏನಿದೆ, ಇದು ಅವರ ಅಸಮಾಧಾನ ಇದೆ ಅನ್ನೋದನ್ನ ಅದು ಒಂದಷ್ಟು ಬಹಿರಂಗವಾಗಿ ಹೊರ ಹಾಕಿದೆ ಅದು. ಆದ್ರೆ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಏನ್ ಹೇಳಿದ್ದಾರೆ, ಈಗ ಜಮೀರ್ ಅಂದ್ರೆ ಈಗ ಅವರ ಸಮುದಾಯದ ನಾಯಕರು ಜಮೀರ್ ಅವರು ಏನಾದ್ರು ಇನ್ ಕೇಸ್ ಅದೇ ಈಗ ಅವರು ಏನು ಬೆಂಗಳೂರಲ್ಲಿ ಹೇಳಿದಾರಲ್ಲ, ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ತೀನಿ ಮಾಡ್ತೀನಿ ಅಂತ, ಈಗ ಅವರು ಕಾಂಗ್ರೆಸ್ ಪರ ನಿಂತಿದ್ದಾರೆ. ಮತ್ತೆ ನಮ್ಮ ಸಮುದಾಯಕ್ಕೆ ಬಂದು ಅಥವಾ ನನಗ್ ಬಂದು ಅವ್ರು ಏನಾದ್ರು ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡಿಯಲ್ಲ. ಜಮೀರ್ ಅಂತಾನೆ ಅಲ್ಲ, ಪರಮಾತ್ಮನೇ ಕೂಡ ಬಂದು ನನ್ನ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಕಾಂಗ್ರೆಸ್ ನಿಂದ ಏನು ವಿರುದ್ಧವಾಗಿ ನಾನು ಬಂಡಾಯ ಎದ್ದು ನಾಮಪತ್ರ ಸಲ್ಲಿಸಿದೀನೋ ಅದನ್ನ ಯಾವತ್ತೂ ನಾನು ವಾಪಸ್ ಪಡೆಯೋಕೆ ಸಾಧ್ಯ ಇಲ್ಲ, ನಾನು ಖಂಡಿತ ಸ್ಪರ್ಧೆ ನಡೆಸ್ತೀನಿ ಅಂತಾನೆ ಅವರು ಸ್ಪಷ್ಟವಾಗಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೀಗ ಸಾದಿಕ್ ಪೈಲ್ವಾನ್ ಅವರ ನಡೆ ಏನಿದೆಯಲ್ಲ, ಅದ್ರ ಬರೀ ಕಾಂಗ್ರೆಸ್ ನಾಯಕರಷ್ಟೇ ಸೂಕ್ಷ್ಮವಾಗಿ ನೋಡ್ತಾ ಇಲ್ಲ, ಬಿಜೆಪಿಯ ನಾಯಕರು, ಬಿಜೆಪಿ ಅಭ್ಯರ್ಥಿ ಕೂಡ ಈ ಸಾದಿಕ್ ಪೈಲ್ವಾನ್ ಅವ್ರ ನಡೆಯನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಬಿಜೆಪಿಯವರು ಇದನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಅವ್ರನ್ನ ವಲಯದಲ್ಲಿ ಯಾವ ರೀತಿ ಚರ್ಚೆಗಳಾಗ್ತದೆ? ಬಿಜೆಪಿ ವಲಯದಲ್ಲಿ ಖಂಡಿತ ಈಗ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾನೆ ಹೋಗ್ತಾ ಇದೆ. ಯಾಕೆಂದ್ರೆ ಈಗ ಸಾಕಷ್ಟು ಅಲ್ಪಸಂಖ್ಯಾತರು ಏನು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ, ಪಕ್ಷಾಂತರಗೊಂಡಿದ್ದಾರೆ. ಜೊತೆಗೆ ಈಗೇನು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೆಲವೊಂದಷ್ಟು ಮುಸ್ಲಿಂ ಸಮುದಾಯ ಏನು ಅವತ್ತು ಪ್ರತಿಭಟನೆ ಮಾಡಿದೆಯೋ ಮೊನ್ನೆ, ಇದು ಕೂಡ ಕಾಂಗ್ರೆಸ್ಸಿಗೆ ಒಂದಷ್ಟು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಜೊತೆಗೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಅಂದ್ರೆ ಇದಕ್ಕೆ ಸಾಕಷ್ಟು ಅವ್ರಿಗೆ ಉತ್ತಮ ವಾತಾವರಣ ಅವ್ರಿಗೆ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಅವರ ಅಭಿಪ್ರಾಯ. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಇವತ್ತು ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ GB ವಿನಯ್ ಕುಮಾರ್ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅವರು ಈ ಮುಂಚೆನೆ ಬಿಜೆಪಿಗೆ ನಾನು ಬೆಂಬಲ ವ್ಯಕ್ತಪಡಿಸಿದೀನಿ ಅಂತ ಕೂಡ ಅವರು ಹೇಳಿದ್ರು. ಅದೇ ತರ ಇವತ್ತೊಂದು ವಿಡಿಯೋ ಕೂಡ ಅವರು ಹರಿಬಿಟ್ಟಿದ್ದಾರೆ.
ನೀವು BJPಗೆನೆ ಬೆಂಬಲ ಕೊಡಬೇಕು ಅಂತನೂ ಕೂಡ, ಅಂದ್ರೆ ಅವರ ಏನು ಅಭಿಮಾನಿ ವರ್ಗದವ್ರು ಏನಿದ್ದಾರೆ ಅವರು ಕೂಡ BJP ಅವ್ರಿಗೇನೆ ಬೆಂಬಲ ಕೊಡಬೇಕು ಅಂತ ಒಂದು. ಜೊತೆಗೆ ಈಗೇನು ಕಣದಲ್ಲಿ ಇದಾರಲ್ಲ 23 ಮುಸ್ಲಿಮರು ಈ ಸಲ ಬೃಹತ್ ಸಂಖ್ಯೆಯಲ್ಲಿ ಮುಸ್ಲಿಮರು ನಾಮಪತ್ರ ಸಲ್ಲಿಸಿರುವಂಥದ್ದು, ಅಂದ್ರೆ 23 ಅಭ್ಯರ್ಥಿಗಳು ಪಕ್ಷೇತರವಾಗಿ SDPI ಯಲ್ಲಿ ಸೇರಿದಂತೆ ನಾಮಪತ್ರ ಸಲ್ಲಿಸಿರುವಂಥದ್ದು. ಇದಕ್ಕೂ ಕೂಡ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ಸಿಗೆ ಏನು ಮತ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿದ್ದ ಮತಗಳು ಚದುರ್ತವೆ, ಇದರಿಂದ ನೀವು ಯಾವುದೇ ಕಾರಣಕ್ಕೂ ಹಿಂಪಡಿಬೇಡಿ ನಾಮಪತ್ರನ, ನಿಮಗೂ ಕೂಡ ನಾನು ಬೆಂಬಲ ವ್ಯಕ್ತಪಡಿಸ್ತೀನಿ, ನೀವು ಕಣದಲ್ಲೇ ಇರಿ ಅಂತ ಕೂಡ ಅವರು ಒಂದು ಸಂದೇಶ ರವಾನಿಸಿದ್ದಾರೆ ಆ ಮೂಲಕ.